ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮೊಳಗಿನ ನಿಜವಾದ ಶತ್ರು ಯಾರು ಗೊತ್ತೇ? ಏಳಿಗೆಯನ್ನು ಸಹಿಸದವರನ್ನು, ಅಡ್ಡಗಾಲು ಹಾಕುವವರನ್ನು, ದ್ವೇಷಿಸುವವರನ್ನು, ಪೀಡಿಸುವವರನ್ನು ನಾವು ಶತ್ರು ಎಂದು ಪರಿಭಾವಿಸಿ ದೂರ ಇಟ್ಟು ಬಿಡುತ್ತೇವೆ. ನಮ್ಮ ಬದುಕಿನಲ್ಲಿ ಹೊರಗಿನ ಶತ್ರುವನ್ನು ಗುರುತಿಸಿ ಆತನನ್ನು ಎದುರಿಸಿ ಬದುಕಬಹುದು. ಆದರೆ ನಮ್ಮೊಳಗಿನ ಶತ್ರುವನ್ನು ಗುರುತಿಸಿ ಆತನನ್ನು ಗೆಲ್ಲದೆ ಹೋದರೆ ಬದುಕಿನಲ್ಲಿ ಮುನ್ನಡೆಯುವುದು ಸಾಧ್ಯವಾಗದ ಮಾತು. ಹಾಗಾದರೆ ನಮ್ಮೊಳಗಿರುವ ಆ ಶತ್ರು ಯಾರು? ಆ ಶತ್ರುವನ್ನು ಗುರುತಿಸುವುದು ಹೇಗೆ? ಹೀಗೆ ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಎದ್ದೇಳಬಹುದು. ಕೆಲಸದಲ್ಲಿ ಶ್ರದ್ಧೆ ಮತ್ತು ಯಶಸ್ಸು ತರಬೇಕಾದರೆ ನಮ್ಮ ಬದುಕಿನಲ್ಲಿ ಕೆಲವೊಂದು ಅಗತ್ಯ ಸುಧಾರಣೆಗಳನ್ನು ತಂದುಕೊಳ್ಳಬೇಕೆಂದು ಆಧ್ಯಾತ್ಮಿಕ ಚಿಂತಕರು ಹೇಳುತ್ತಾರೆ. ಆಧ್ಯಾತ್ಮಿಕ ಚಿಂತಕರು ಹೇಳುವ ಪ್ರಕಾರ ಹೊರಗಿನ ಶತ್ರುವನ್ನು ಗೆಲ್ಲಬಹುದಂತೆ, ಆದರೆ ನಮ್ಮೊಳಗಿರುವ ಶತ್ರುವನ್ನು ಗುರುತಿಸಿ ಆತನನ್ನು ಗೆಲ್ಲದೆ ಹೋದರೆ ಬದುಕು ಮುಂದೆ ಸಾಗೋದು ಕಷ್ಟವಾಗುತ್ತದೆ ಎಂತೆ. ಹಾಗಾದರೆ ನಮ್ಮೊಳಗಿರುವ ಆ ಶತ್ರು ಯಾರು ಎಂಬ ಪ್ರಶ್ನೆಗೆ ಅವರು ನೀಡುವ ಒಂದೇ ಉತ್ತರ ಉದಾಸೀನತೆ. ಈ ಉದಾಸೀನತೆ ನಮ್ಮೊಳಗೆ ನುಸುಳಿದರೆ ಜೀವನ ಕಷ್ಟಕರವಾಗಿ ಬಿಡುತ್ತದೆ. ನಮಗೆ ಉದಾಸೀನತೆ ಹೇಗೆ ಶತ್ರು? ಎಲ್ಲವನ್ನು ಮತ್ತೆ ನಾಳೆ ಆಮೇಲೆಯೇ ತಳ್ಳುವ ಉದಾಸೀನತೆ ಹಲವು ಸಂದರ್ಭಗಳಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿ ಬಿಡುತ್ತದೆ. ಉದಾಸೀನತೆಗೆ ಜಾಗ ಮಾಡಿಕೊಟ್ಟರೆ ಅದರಿಂದ ಅನಾಹುತಗಳೇ ಜಾಸ್ತಿ, ಜೊತೆಗೆ ಜೀವನದಲ್ಲಿ ಉದ್ಧಾರವಾಗಲು ಸಾಧ್ಯವಿಲ್ಲ. ಉದಾಸೀನತೆ ಮಾಡಿದರೆ ಜೀವನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯವೇ ಇಲ್ಲ. ಉದಾಸೀನತೆ ನಮ್ಮನ್ನು ನಿರಾಸೆಗೆ ತಳ್ಳುತ್ತದೆ. ದೌರ್ಬಲ್ಯಗಳನ್ನು ಮೆಟ್ಟಿ ನಿಲ್ಲಬೇಕು. ಉದಾಸೀನತೆ ನಮ್ಮ ಪಾಲಿನ ಶತ್ರು, ಅದನ್ನು ಮೆಟ್ಟಿ ನಿಲ್ಲಬೇಕು. ಮೆಟ್ಟಿ ನಿಲ್ಲಬೇಕಾದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಬೇಕು. ಅದು ಇಲ್ಲದೆ ಹೋದರೆ ಮುನ್ನಡೆಯುವುದು ಕಷ್ಟ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುತ್ತಾ ತನ್ನ ದೌರ್ಬಲ್ಯಗಳನ್ನು ಮೆಟ್ಟಿ ತನ್ನಿಂದ ತಾನೇ ತನ್ನ ಉದ್ಧಾರ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾನೆ. ಇದು ನಮ್ಮ ನಿತ್ಯ ಜೀವನದಲ್ಲಿ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕಾದ ಅತ್ಯುನ್ನತ ಉಪದೇಶವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರೆಯದೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.